ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿ ಮಾಲತಿ ಎಂದಿನಂತೆ ಚೂಡಿಯನ್ನ ಹಾಕಿಕೊಂಡು ಕಾರ್ನ ಕಲಿಯಲು ಹೋಗ್ತಾ ಇರ್ತಾಳೆ. ಆಗ ರಮೇಶ್ ಎದುರು ಬಂದ್ಬಿಟ್ಟು ಮನೆಯಲ್ಲಿ ಈಗ ಎಲ್ಲ ಮುಗಿತು, ಈಗ ಬೀದಿಲಿ ಸುತ್ತುವಂತ ಶೋಕಿಗೆ ಕಾರ್ ಕಲಿಯೋಕೆ ಅಂತ ಹೇಳಿ ಹೋಗ್ತಿದ್ಯಾ? ಹಾಗೆ ಕಟ್ಟಿಕೊಂಡ ಗಂಡಂಗೆ ಮೋಸ ಮಾಡಿ ಈ ರೀತಿಯ ಅಸಹ್ಯದ ಕೆಲಸ ಮಾಡ್ತಿದ್ಯಾ? ನೀನ್ ನಾಚಿಕೆ ಆಗಲ್ವಾ? ನಿಂಗೆ ತಾಳಿ ಕಟ್ಟಿರೋ ಗಂಡಂಗೆ ಮರ್ಯಾದೆ ಕೊಡದೆ ಕಾರಲ್ಲಿ ಕೂತು ಶೋಕಿ ಮಾಡ್ತಿದ್ಯಾ ಅಂತ ಹೇಳಿ ರಮೇಶ್ ಮಾಲ್ತಿಗೆ ಕರ್ಣ ಮತ್ತು ಅವರ ಮುಂದೆನೆ ಸರಿಯಾಗಿ ಬೈತಾ ಇದ್ದಾನೆ. ಆಗ ಮಾಲ್ತಿ ಏನು ಹೇಳಲು ಅಂತ ಹೇಳಿಕೊಂಡಾಗ ನನಗೆ ರಿವರ್ಸ್ ಆಗಿ ಮಾತಾಡ್ತೀಯಾ ಅಂತ ಹೇಳಿ ಕಪಾಳಕ್ಕೆ ಹೊಡೆಯಲು ಹೋಗ್ತಾ ಇದ್ದಾನೆ. ಆದರೆ ಇಷ್ಟು ದಿನ ರಮೇಶ್ನ ದರ್ಪವನ್ನು ಸಹಿಸ್ತಾ ಬಂದಿರುವಂತಹ ಮಾಲ್ತಿ ಇವತ್ತು ತಿರುಗಿ ರಮೇಶ್ನ ಕಪಾಳಕ್ಕೆ ಬಾರಿಸಿದ್ದಾಳೆ. ರಮೇಶ್ ಫುಲ್ ಶಾಕ್ ಆಗ್ತಾ ಇದ್ದಾನೆ. ಇನ್ನೇನಾದರೂ ಒಳ್ಳೆ ಗಂಡನಾಗಿ ಬರ್ಬೋದು, ಯಾಕಂದ್ರೆ ನಾನು ನಿಜವಾದ ಹೆಣ್ಣಾಗಿ ಅಂತ ಹೇಳಿ ಹೇಳ್ತಿದ್ದಾಳೆ. ಇದರಿಂದಾಗಿ ರಮೇಶ್ಗೆ ಫುಲ್ ಶಾಕ್ ಆಗ್ತಿರೋದು ನಿಜವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ರಮೇಶ್ನ ನಡೆ ಏನು ಅಂತ ತಿಳಿಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.